ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ವಿಜಯಲಕ್ಷ್ಮಿ ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ. ಈಗ ನೋಡಿ ಅದೇ ಹೇಳೋದು ಸತಿ ಸಾವಿತ್ರಿ ಥರ ನಾವೆಲ್ಲ ಉದಾಹರಣೆ ಕೊಡ್ತೀವಲ್ಲ, ಅವೆಲ್ಲ ನೋಡಿದಾಗ ಆ ಹೆಣ್ಮಗಳು ನೋಡಿದಾಗ ನಮಗೆ ಆವಾಗಲೇ ಯಾವುದೋ ಒಂದು ಹೆಣ್ಮಗಳು ಈ ಥರ ನೋವು ಅನುಭವಿಸ್ತಾ ಇದೆ ಅಂದಾಗ ನನಗೆ ಈ ಹುಡುಗಿಯಿಂದ ಅಂತ ಗೊತ್ತಾದ್ಮೇಲತ್ತು ನನಗೆ ಈ ಹುಡುಗಿ ಏನಪ್ಪ ಬೇಕಾಗಿತ್ತು ಅಂತ ಒಂದು ಆ ಮುಗ್ಧ ಹೆಣ್ಮಗಳ ಮುಂದೆ ಯಾವ ಮೇಡಮ್ ಯಾವ ಮನೆಗೂ ಯಾವ ಹೆಣ್ಮಗಳು ಹೋದರೂ ಕೂಡ ಆ ಮೂಲ ಇರ್ತಾರಲ್ಲ ಹೆಂಡತಿ ಅವಳಿಗೆ ಮಾತ್ರ ತೊಂದರೆ ಕೊಡಬಾರ್ದು. ಯಾವ ಮನೆಯಲ್ಲಿ ನನ್ನ ಪ್ರಕಾರ ನಾನೊಬ್ಬ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಬಂದಿರೋ ವ್ಯಕ್ತಿಯಾಗಿ ಹೇಳೋದಿಷ್ಟೇ, ಯಾವ ಮನೆಯಲ್ಲಿ ತನ್ನ ಹೆಂಡತಿಗೆ ಯಾರು ಗೌರವ ಕೊಡಲ್ಲ, ಎಷ್ಟೇ ಸಂಪತ್ತು ಐಶ್ವರ್ಯ ಏನಿದ್ರೂ ಕೂಡ ಜನ ಜೈಕಾರ ಹಾಕ್ಬೋದು, ಆದರೆ ಪ್ರಕೃತಿ ಮಾತೆ ಮುಂದೆ ಆ ಹೆಣ್ಣನ್ನ ಪ್ರಕೃತಿ ಮಾತೆಗೆ ಹೋಲಿಕೆ ಮಾಡ್ತಾರೆ, ಭೂತಾಯಿ ಅಂತಾರೆ. ಅವಳು ಎಷ್ಟೇ ಮೌನವಾಗಿದ್ರು ಆ ಹೆಣ್ಣು ಮಗಳ ನೋವಿದೆಯಲ್ಲ ಪ್ರತಿ ಕ್ಷಣ ನೋಯ್ತಾ ಇರ್ತಾಳೆ. ತನ್ನ ಗಂಡನನ್ನ ಯಾರೂ ಬಿಟ್ಕೊಡಲ್ಲ. ಅದರಲ್ಲೂ ಕೂಡ ಒಬ್ಬ ಪ್ರಖ್ಯಾತ ನಟ. ಇವತ್ತು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಉದಾಹರಣೆ ತಗೊಳ್ಳಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರೆಲ್ಲ ಆ ಜೋಡಿ ಅಷ್ಟೊಂದು ಸುಂದರವಾಗಿ ಇದ್ದದಕ್ಕೆ ಅಣ್ಣವ್ರಿಗೆ ಅಷ್ಟೊಂದು ಬೆಲೆ ಬಂದಿದ್ದು. ಆ ವಿಷಯದಲ್ಲಿ ನಾನು ಯಾಕಂದ್ರೆ ನೋಡಿ ಯಾವ ವಿವಾದಾತ್ಮಕವಾದ ವಿಷಯಗಳನ್ನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಗಮನಿಸೋದು ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಸಮಾಜದ ಮಾನವೀಯತೆ ದೃಷ್ಟಿಕೋನದಲ್ಲಿ ಹೇಳೋದೇನಪ್ಪ ಅಂತಂದರೆ, ಇದು ಒಂದು ಪಾಠ ಆಗಬೇಕು ಸಮಾಜದಲ್ಲಿ. ನೀವು ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಹೇಗಾರು ಇತ್ಕೊಳ್ಳಿ, ಆದರೆ ಇನ್ನೊಂದು ಹೆಣ್ಣು ಮಗಳ ಬದುಕಿನಲ್ಲಿ ನೀವು ಹೋದಾಗ ನಿಮ್ಮ ಮಿತಿ ಒಳಗಡೆ ನೀವಿದ್ರೆ ಎಲ್ಲ ಸರಿ ಇರುತ್ತೆ. ಮಿತಿ ಮೀರಿದಾಗ ಆ ಹೆಣ್ಣು ಮಗಳು ಬಿಟ್ಕೊಡ್ಬೋದು, ಆದರೆ ಪ್ರಕೃತಿ ಮಾತೆ ಯಾವತ್ತೂ ಬಿಟ್ಕೊಡಲ್ಲ. ಒಂದು ಕಡೆ ಇವ್ರು ಹೇಳ್ತಾರೆ ಮೇಡಮ್, ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಹೇಳ್ತಾರೆ, ರೋಗ ಬಂತೆಂದು ಹೆದರಬೇಡ, ಸಮಯ ಬರದೆ ಸಾವು ಬರುವುದಿಲ್ಲ, ರೋಗವಿಲ್ಲವೆಂದು ಖುಷಿ ಪಡಬೇಡ, ಸಾವಿಗೆ ರೋಗದ ಅವಶ್ಯಕತೆ ಇಲ್ಲ. ಅಂದರೆ ಸಮಸ್ಯೆ ಇಲ್ಲ ಅಂತ ನೀನು ಖುಷಿ ಪಡಬೇಡ, ನೀನೇ ನಿನ್ನ ಸಮಸ್ಯೆನೇ ಸೃಷ್ಟಿ ಮಾಡ್ಕೊಳ್ಳೋಂಥ ಅವಕಾಶಕ್ಕೆ ಹೋಗ್ಬೇಡ ಅಂತ. ನಮ್ಮ ಕಡೆ ನಮ್ಮ ಸಿನಿಮಾದಲ್ಲಿ ಇವ್ರಿಗೆಲ್ಲ ಹೇಳಿದಾಗ ಒಂದು ಆರಂಭದಲ್ಲಿ ಹೇಳ್ತೀನಿ ಮೇಡಮ್, ನೀವು ಏನೇ ಅಂದ್ಕೊಳ್ಳಿ, ಅದು ಆಗಬಾರ್ದಾಗಿತ್ತು, ಈಗ ಆಗಬಾರ್ದಾಗಿತ್ತು, ಇದು ಈಗ ಆಗೋಯ್ತು, ಅವ್ರ ತಾಯಿ ತಡಿಬಹುದಾಗಿತ್ತು, ಪವಿತ್ರ ಅವರು ಈ ರೀತಿ ಹೋಗಬಾರ್ದಾಗಿತ್ತು, ದರ್ಶನ್ ಅವರು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು, ವಿಜಯಲಕ್ಷ್ಮಿ ಅವ್ರಿಗೆ ನೋಯಿಸಬಾರ್ದಾಯ್ತು, ನಾವು ಏನೇ ಹೇಳಿ ಮೇಡಮ್, ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಕ್ಲೈಮ್ಯಾಕ್ಸಲ್ಲಿ, ಜೀವನ ಅನ್ನೋ ರೈಲನ್ನು ಹತ್ತಿ ನಾವೆಷ್ಟೇ ದೂರ ಪ್ರಯಾಣ ಮಾಡ್ತೀವಿ ಅಂದ್ಕೊಂಡ್ರು ಒಂದಲ್ಲ ಒಂದಿನ ನಾವು ಇಳಿಲೇಬೇಕಾದಂಥ ಸ್ಟೇಷನ್ ಬಂದೇ ಬರುತ್ತೆ. ಅಲ್ಲಿ ನಮ್ಗೆ ಇಳಿಲಿಕ್ಕೆ ಇಷ್ಟ ಇದೆಯೋ ಇಲ್ವೋ ಪ್ರಶ್ನೆನೇ ಮಾಡದೆ ಇಳಿದು ಹೋಗ್ತಾ ಇರಬೇಕು. ಇದು ಜೀವನ. ಇನ್ನೊಂದು ಕಡೆ ಇದೆ, ಯಾಕೆ ಇದು ಹೇಳ್ತೀನಿ ಅಂದರೆ, ಸ್ವಾಭಾವಿಕವಾಗಿ ಪ್ರಕೃತಿ ಮತ್ತೆ ನಮ್ಮ ಮುಂದೆ ಎಲ್ಲ ಇಟ್ಟಿರ್ತಾಳೆ. ನೋವಿನಲ್ಲಿರುವಂಥ ಸ್ನೇಹಿತನ ಬುದ್ಧಿವಾದ ಹೇಳ್ತಾರೆ ಮಿಲಿಟರಿ ಆಫೀಸರ್ ದೇವರಾಜ್ ಅವರು. ಈ ನಮ್ಮ ಸಿನಿಮಾದಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ರೆ ಜೀಪಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನದಿ ಮೇಲೆ ಸೇತುವೆ ಮೇಲೆ ಹೋಗ್ತಾರ ಸಂದರ್ಭದಲ್ಲಿ ದುಃಖದಲ್ಲಿರೋ ಸ್ನೇಹಿತನ ಹೇಳ್ತಾರೆ, ಜೀಪ್ ನಿಲ್ಲಿಸಿದಾಗ ಯಾಕೋ ನಿಲ್ಲಿಸಿದೆ ಅಂತ. ಆಗಲೇ ಜೀಪಲ್ಲಿ ಹೋಗ್ತಾ ನದಿನ ನೋಡ್ತಿದ್ದೆ, ಈಗ ನಿಂತು ನೋಡ್ತಾ ಇದೆಯಾ, ನೀನು ನಿಂತು ನೋಡ್ತಾ ಇದೀಯ ಅಂತ ಯಾವತ್ತೂ ನಿಂತು ನೋಡ್ತಾ ಇದೆಯಾ ಅಂತ ನದಿ ಯಾವತ್ತೂ ನಿಂತು ನಿನ್ನನ್ನು ನೋಡಿದ್ಯಾ? ಇಲ್ಲಲ್ಲ. ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಬದಲಾವಣೆಗಳು ಸಾಧ್ಯನೇ ಇಲ್ಲ ಅಂದಾಗ ಅದ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಈಗ ದರ್ಶನ್ ಅವ್ರಿಗೆ ಪವಿತ್ರವ್ರನ್ನ ಬಿಟ್ಟು ಇರಿಕ್ ಆಗಲ್ಲ ಅನ್ನೋದು ನಿಜ ಆಗಿದ್ರೆ, ಅವರ ಜೊತೆ ಭಾವನಾತ್ಮಕವಾಗಿ ಜೊತೆಲಿ ಇರಬೇಕು ಅಂತ ಬಯಸೋದಿದ್ರೆ ಆ ಮಿತಿಯನ್ನು ಆ ಹೆಣ್ಮಗಳು ಹೇಳಬೇಕಾಗಿತ್ತು. ನಿನಗೆ ನಾನು ಒಂದು ಸ್ಥಾನ ಕೊಟ್ಟಿದ್ದೀನಿ, ಎಷ್ಟೇ ಆದರೂ ವಿಜಯಲಕ್ಷ್ಮಿ ನನ್ನ ಹೆಂಡತಿ, ಅವಳು ನನ್ನ ಕಷ್ಟದಲ್ಲಿ ನಾನು ನೋವಿನಲ್ಲಿದ್ದಾಗ ನನ್ನ ಬೆಳವಣಿಗೆ ಇಲ್ಲದಿರೋ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಬಂದಿರೋ ಹೆಣ್ಮಗಳು. ಅವಳಿಗೆ ನನಗೆ ಏನೇ ಅವಳ ಬಗ್ಗೆ ನೋವಿದ್ರು ಬೇಜಾರಿದ್ರು ಅವಳು ನನ್ನ ಹೆಂಡತಿ, ಅವಳಿಗೆ ಆ ಸ್ಥಾನ ಇದೆ. ನೀನು ನಿನ್ನ ಮಿತಿಯಲ್ಲಿರುವಂತ ಹೇಳ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.